ನೋಡಿ ನಿಮ್ಮ ಪಾಡಿಗೆ ನಿಮ್ಮನ್ನ ನಾನು ಬಿಡಬೇಕು ಅಂತ ಹೇಳಿದ್ರೆ ನೋಡಿ ನಾನು ಹೇಳಿರೋ ಕೆಲಸ ಎಲ್ಲನೂ ಪಟಾಪಟ್ ಪಟಾಪಟ್ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ಬೇಕು. ಈಗ ಹೇಳಿದ್ರೆ ತಾನೇ ಸಾವಕಾತಿಗೆ ಇಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಹ್ಞೂ ಕಣಕ್ಕ ಹೇಳಿದೀವಿ ಬತ್ತೀನಿ ಅಂತನೂ ಹೇಳೈತೆ ಅಮ್ಮ. ನೋಡಿ ತಿರ್ಗಿ ಆಮೇಲೆ ಇನ್ನೊಂದು ಕಿತ್ತ ಎಲ್ಲನೂ ಕೇಳೋಕೆ ಹಾಕಿಲ್ಲ. ಅದು ಏನು ಕೇಳಿಸ್ಕೋಬೇಕು ಅದು ಏನು ಮಾಡಬೇಕು ಬೀರ್ನ ಕರ್ಕೊಂಬಂದ್ಬಿಟ್ಟು ಕೇಳಿಸ್ಕೊಳಂಗೆ ಮಾಡಿ ಸುಮ್ಕೇನೆ ನಮಗೂ ಭಯ ಆಯ್ತದೆ. ಸುಮ್ಮನೆ ಸಾವಕಾತಿನೂ ಸುಮ್ಮನೆ ಬಿಡೋಕ್ಕಿಲ್ಲ ಏನು ಬಿಡೋಕ್ಕಿಲ್ಲ. ನೋಡಿ ಇನ್ನೊಂದು 5 ನಿಮಿಷಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಅದು ಏನು ಯಾರನ್ನ ಕರ್ಕೊಬಂದು ಅದು ಏನು ಸತ್ಯ ಬಯಲು ಮಾಡಬೇಕು ಬಯಲು ಮಾಡಿಬಿಡಿ. ಅದ್ರ ಮೇಲೆ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಕಣಕ್ಕೋ. ನಮಗೂ ಸಂಸಾರ ಎಂಡ್ರು ಅಂತ ಎಲ್ಲ ಐತೆ. ಹ್ಞೂ ಕಣಕ್ಕ, ಏನೋ ತಪ್ಪು ಮಾಡ್ಬಿಟ್ವಿ ಅಂತ ಹೇಳಿದ ತಕ್ಷಣ ಹಿಂಗೆಲ್ಲ ಬೀದಿ ನಿಲ್ಲಿಸ್ಬಿಟ್ಟು ಮಾನ ಮರುವದಿ ಕಳಿಯದ ಏನೋ ತಪ್ಪಾಗೈತೆ. ಅದನ್ನ ಇವಾಗ ಸಾವಕತಿ ಬಾಯಿಗೆ ನಿನಗೆ ಹೇಳಿಸ್ತೀವಿ ನಾವು. ನೀವು ಬಿರ್ನ ಹೋಗ್ಬಿಟ್ಟು ವಯಸ್ಸುನುವೆ ಹಂಗೆ ನಮ್ಮ ಫ್ರೆಂಡ್ನ ಕರ್ಕೊಂಬಿಟ್ಟು ಬಂದ್ಬಿಡಿ. ನನಗೆ ಗೊತ್ತು ಹೆಂಗೆ ಕರ್ಕೊಂಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ನೀವು ಸಾವಕತಿ ಬರೋದನ್ನೇ ಕಾಯಿ. ಆಮೇಕಿಂದ ನೋಡೋಣ. ಸ್ವಲ್ಪ ಮಾತನ್ನ ಅಕಸ್ಮಾತ್ ಏನೋ ಅವಳು ಮುಂಚೆ ಬಂದ್ಬಿಟ್ರೆ ಒಂಚೂರು ಮಾತನ್ನ ಹಂಗೋ ಹಿಂಗೋ ಅಂತ ತೊಳ್ತಾ ಇರ್ರಿ. ಅಷ್ಟೊಳಗಡೆ ನಾನು ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ಕಣಕ್ಕ, ಹಂಗೆ ಆಯಿತು. ಸರಿ, ಮತ್ತೆ ನಾನು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಇರ್ರಿ ಇಲ್ಲೇನೆ. ಲೋ ನಮ್ಗೆ ಹಾಕ್ಲಾಬೇಕಿತ್ತು ತೊಗ್ಲಾಕೊಳ್ಳೋದು. ನನಗಂತೂ ವಿಷಯ ಆನೆ ಬೇಜಾರಾಗೋಗ್ಬಿಟ್ಟೈತೆ. ಯಾಕೆ ಬೇಕಿತ್ತಪ್ಪ ನನಗಂತೂ ಇವ್ರ ಹತ್ರ ತೊಗ್ಲಾಕೊಳ್ಳೋದು. ಇವ್ರು ಕಿತ್ತೋಗಿರೋ ಫ್ಯಾಮಿಲಿಗಳು ನಮಗೆ ಬೇಕಿತ್ತಿಲ್ಲ ನಮಗೆ. ನನಗೂ ಇವಾಗ ಹಂಗೆ ಅನ್ನಿಸ್ತಾ ಇದ್ಕಂಡ್ಲ, ಬೇಕಿತ್ತ ನಮ್ಗೆ ಇದೆಲ್ಲನೂ ಯಾಕೆ ಬೇಕಿತ್ತು ನಮ್ಮ ಬಾಳಿಗಿಷ್ಟು ಬೆಂಕಿ ಯಾಕೆ ಅಂತ ಅನ್ನಿಸ್ತಾ ಇತ್ತು ನನಗೂ. ಇನ್ನೇನು ಮಾಡೋಕ್ಕಾಯ್ತದೆ ಬಿಡು, ಪರವಾಗಿಲ್ಲ. ಇದೊಂದೇ ಒಂದು ತಾನೆ, ಇದೊಂದೇ ಒಂದು ಕಿತ ಅಮ್ಮನ ನಾಟಕ ಬಯಲು ಮಾಡಿಬಿಟ್ರೆ ಸಾವುಕಾತಿದ್ದು ನಮ್ಗಿನ್ನೇನು ತೊಂದರೆ ಇರಲ್ಲ. ನಮ್ಮ ಪಾಡು ನಾವು ಹೊಂಟೋಗ್ಬಿಡೋಣ. ಎತ್ಲಾನ ಸುಮ್ಕೆ ನೀವು ಸವಸನೆ ಬೇಡ. ಸರಿ ಕಣ, ಆಯಿತು. ಐಸು 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 ಅದಕ್ಕೆ ಬಂದ್ರಾ? ಬನ್ನಿ ಒಳಗಡೆ. ನಮ್ಗೆ ಇವಾಗ ಎಲ್ಲನೂ ಟೇಮ್ ಇಲ್ಲ ಕಣಮ್ಮಿ. ಬೀರ್ನ ಹೋಗ್ಬಿಟ್ಟು ನಿನ್ನ ಗಂಡನ ಕರ್ಕೊಂಬಿಡ್ಪಾ. ಸಾವುಕಾತಿ ಬಂಡವಾಳ ಎಲ್ಲನೂ ನಿನ್ನ ಗಂಡನ ಮುಂದೆ ಬಯಲು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ಪ್ಲಾನ್ ಮಾಡ್ಬಿಟ್ಟು ಅಲ್ಲಿ ಇರಿಸ್ಬಿಟ್ಟು ಬಂದೀವಿ. ಈಗ ಅರ್ಜೆಂಟಾಗಿ ಹೋಗ್ಬಿಟ್ಟು ನಿನ್ನ ಗಂಡನ ಅರ್ಜೆಂಟಾಗಿ ಕರ್ಕೊಂಡು ಅರ್ಜೆಂಟಾಗಿ ಬಂದ್ಬಿಡು. ಬೀರ್ನ ಹೋಗೋಣ. ಇಲ್ಲ ಅಂತಂದ್ರೆ ಇರೋದೊಂದು ಸಾಕ್ಷಿನೂ ಸಿಗಕ್ಕಿಲ್ಲ, ಹೊಂಟೋಯ್ತದೆ. ಬೀರ್ನ ಹೋಗು. ಅದಕ್ಕೆ ನೀವು ಅಂದರೆ ಸಾಮಾನ್ಯನಾ? ಒಳ್ಳೊಳ್ಳೆ ಪಿಲಾನೇನಿಯ ಮಾಡಿರ್ತೀರ ಬಿಡಿ. ಸರಿ ಅದಕ್ಕೆ ಇರಿ, ಬಂದೆ ನನ್ನ ಗಂಡನ ಕರ್ಕೊಂಡು. ಸರಿ ಬಿರ್ನ ಬಾ. ಈ ದೆಯ್ಯ ಇವತ್ತೆಲ್ಲೂ ಕಾಣಿಸ್ಕೊಂಡ್ಲಿಲ್ಲ. ಇದೊಂದೇ ಒಂದು ಸಹಾಯ ಮಾಡ್ಬಿಟ್ರೆ ಸಾಕೇನೋ. ನೀನು ಹೇಳ್ತಿದ್ದೆ ಅಲ್ವಾ ನಮ್ಮಮ್ಮ ಭಾಳ ಒಳ್ಳೇದು ಹಂಗೆ ಹಿಂಗೆ, ನಮ್ಮಮ್ಮನ ಬಂಡವಾಳನ ಬಯಲು ಮಾಡೋಕೆ ಆಗಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಬಾ. ಇವತ್ತು ನಿಮ್ಮ ಅಮ್ಮ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನೋಡ್ಬೋದಕ್ಕ, ಏನೋ ನಿನ್ನ ಮ್ಯಾಲೆ ಏನೋ ಗೌರವ ಇತ್ತು. ನೀನು ಹಿಂಗೆಲ್ಲನೂ ತೊಂದಿಕ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದ್ರೂ ಬಿಡು, ಒಂದೇ ಒಂದು ಕಿತ್ತ ತಾನೆ. ನಾನು ಎಂಡ್ರೂ ಹೇಳೋಳೆ ಒಂದೇ ಒಂದು ಕಿತ್ತಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಿನ್ನ ಜೊತೆ ಬರ್ತಾ ಇದ್ದೀನಿ. ಇವತ್ತೇನಾದ್ರೂ ಏನು ನನಗೆ ಗೊತ್ತಾಗಲಿಲ್ಲ, ಯಾವ ಬಂಡವಾಳನೂ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇದೇ ಕೊನೆ ಕಣಕ್ಕೋ, ಇದೇ ಕೊನೆ. ನಾನಂತೂ ಇನ್ನೊಂದು ಕಿತ್ತ ನಿಮ್ಮ ಮನೆ ಕಡೆಗೆ ಬರೋಕ್ಕಿಲ್ಲ. ಸರಿ ಕಣಪ್ಪ, ಹಂಗೇ ಆಗಲಿ, ನೀನು ಹೇಳ್ದಂಗೆ ಆಗಲಿ. ಬಾ. ನಡಿಯಕ್ಕ. ನಮ್ಮ ಅಮ್ಮನ ಮೇಲೆ ನನಗೆ ಶಾನೆ ನಂಬಿಕೆ ಐತೆ. ನಮ್ಮಮ್ಮ ಏನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗೂ ಗೊತ್ತು. ಸರಿ ನಡೀರಿ, ಸುಮ್ಮನೆ ಯಾಕೆ ಮಾತು. ನೋಡಿ ಸಾಕೋತಮ್ಮರೆ, ನೀವು ಹೇಳ್ದಂಗೆನೆಯಾ ನಿಮ್ಮ ಮಗಂಗೆ ಸಂದ ಕುಡಿಯೋದು ಕಲ್ಸಿದೀವಿ, ಎಲ್ಲನೂ ಕಲ್ಸಿದೀವಿ. ಈಗ ಮತ್ತೆ ನಮ್ಮ 50,000 ರೂಪಾಯಿ ನೀವು ಕೊಡಕ್ಕಿಲ್ಲ ಅಂತ ಹೇಳಿದ್ರೆ ಸುಮ್ಮನಿರಕ್ಕೆ ನಮಗೆ ನಿದಿಲ್ಲ. ನೋಡಿ ಸುಮ್ಕೆನಿಯಾ ನಮ್ಮ 50,000ನ ನಮ್ಗೆ ವಾಪಸ್ ಕೊಟ್ಬಿಡಿ. ಏನಮ್ಮ ಇವರು ಇವರೇ ಕೊಟ್ಬಿಟ್ಬಿಟ್ಟು ಅವ್ರ ದುಡ್ಡು ಅನ್ನಂಗೆ ದಿಮಾಕ್ ಮಾಡ್ತಾವ್ರೆ ಏನು? ಸರಿ, ನಾನು ಹೇಳಿದ್ವಿ ನಮ್ಮ ಅಣ್ಣಂಗೆ ಕುಡಿಯೋದು ಕಲಿಸು, ಸಂದ ಕುಡಿಯೋದು ಕಲಿಸು, ಆಮೇಲಿಂದ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ 3-4 ದಿನ ಕುಡ್ದ. ಆಮೇಲೆ ಎಂಟ್ರು ಸರಿಯಾಗಿ ಕುಗ್ದಿದ ತಕ್ಷಣ ಸರಿ ಬಾಳ ಬಿಡು ಅಂತ ಬಿಟ್ಬಿಟ್ಟ. ನಾವ್ ಹಿಂಗೆ ಬಿಟ್ಬಿಡಂಗೆ ಕುಡಿಯೋದು ಕಲಿಸು ಅಂತ ನಾನು ನಿಮ್ಗೆ ಹೇಳಿಲ್ಲ. ನಾವು ಹೇಳಿದ್ದೇನು ಅವ್ನ ಜೀವನ ಪೂರ್ತಿ ಕುಡಿಬೇಕು, ಹಂಗೆ ಕುಡಿಯೋದನ್ನ ಕಲಿಸ್ರಿ ಅಂತ ಹೇಳಿದ್ದು. ನೀವು ಹಂಗೆ ಕುಡಿಯೋದನ್ನ ಕಲಿಸ್ಲಿಲ್ಲ. ಮತ್ತೆ 50,000 ರೂಪಾಯಿ ದುಡ್ಡನ್ನ ನಾವು ಹೆಂಗೆ ಕೊಡನಿ? ಕೇಳಿಸ್ಕೊಳ್ರಿ ಅಮ್ಮ, ಇವ್ರು ಏನು ಮಾಡ್ತಾವ್ರೆ ನೋಡಿ. ಅದೆಲ್ಲ ಗೊತ್ತಿಲ್ಲ ಸಾಕೋತಮ್ಮರೆ. ನಮ್ಮ ದುಡ್ಡು ನಮಗೆ ಕೊಟ್ಬಿಡ್ಬೇಕು ಅಷ್ಟೇನಿಯ. ನಾವು ಎಷ್ಟು ಕಷ್ಟ ಕೊಟ್ಬಿಟ್ಟು ಕುಡಿಯೋದನ್ನ ಕಲ್ಸಿದೀವಿ ಗೊತ್ತಾ? ಮುಚ್ಚುರ್ಲ ಬಾಯಿ. ಆ ಕುಡಿಯೋಕ್ಕೂ ದುಡ್ಡು ನಾನೇ ಕೊಡ್ತಾ ಇದ್ದೆ ನಿಮಗೆ. ಚೆನ್ನಾಗಿ ಕುಡ್ದು ಮಜಾ ಮಾಡ್ಬಿಟ್ಟು ಇವಾಗ ಬಂದಿದ್ದೀರಾ ಕೇಳೋಕ್ಕೆ. ನೋಡಿ ಇದೇನೇನಿಯ ಕೊನೆ. ಏನಂತಿದ್ದ ಮಂತ ಕುಡಿಕ ಬರೋದಾಗ್ಲಿ, ಅಲ್ಲಿಗೆ ಬಂದು ಕೇಳೋದಾಗ್ಲಿ ಇಲ್ಲಿಗೆ ಬಂದು ಕೇಳೋದಾಗ್ಲಿ ಏನು ಮಾಡಬೇಡ್ರಿ. ನಿಮ್ಮ ದುಡ್ಡು ತಾನೆ 50,000 ರೂಪಾಯಿ ತಾನೆ ತಂದು ಬಿಸಾಕ್ತೀನಿ ಬಿಡಿ. ಅದಕ್ಕೆ ಯಾಕೆ ಒಳ್ಳೆ ಗುಳ ಆಡ್ಕೊಂಡು ನನ್ನ ಮಾನ ಮರೋದಿ ಕಳಿತೀರಾ? ನೋಡಿ ಈ ವಿಷಯ ನಿಮ್ಮ ಮಧ್ಯನೇ ಇರಬೇಕು, ಯಾರಿಗೂ ಹೋಗ್ಬಾರ್ದು. ಸರಿನಾ ರೀ? ನಮ್ಮ ಅತ್ತಿಗೆ ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ. ನಿಮ್ಮಮ್ಮ ಏನೇನು ಪ್ಲಾನ್ ಮಾಡೈತೆ ನಿಮ್ಮನ್ನ ಹಾಳು ಮಾಡಿ ಬೆಂಕಿ ಇಕ್ಕಕ್ಕೆ ಅಂತ ಹೇಳ್ಬಿಟ್ಟು ನೀವೇನೇ ಸರಿಯಾಗಿ ಗಮನ ಇಟ್ಬಿಟ್ಟು ನೋಡಿ ಏನೇನು ಮಾಡ್ತಾಯಿತ್ತು ನಿಮ್ಮಮ್ಮ. ನಿಮ್ಮನ್ನ ಹಾಳು ಮಾಡಿ ಹಾಳು ಕೆಡವಿಕ್ಕಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಆಸ್ತಿ ಪಾಸ್ತಿ ಎಲ್ಲ ಹೊಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕುಡಿಯೋದು ಕಲಿಸಿದ್ದೆಲ್ಲನೂ ನಿಮ್ಮ ಅಮ್ಮನೇ ಅಂತ ಹೇಳಿದ್ರೆ ನಮ್ಮ ಅತ್ತಿಗೆ ಹೇಳಿದ್ದಕ್ಕೆ ನಂಬಲೇ ಇಲ್ಲ. ನಮ್ಮ ಅಮ್ಮ ಹಂಗೆ, ನಮ್ಮ ಅಮ್ಮ ಹಿಂಗೆ, ನಮ್ಮ ಅಮ್ಮ ಅಂತೊಳಲ್ಲ ಅಂತ ಹೇಳಿದ್ರಿ. ಮತ್ತಿವಾಗ ನೋಡಿ ಕೇಳಿಸ್ಕೊಳ್ಳಿ. ಅಮ್ಮ ಇವ್ರು ಯಾಕಮ್ಮ ಕೊಡ್ತೀವಿ ದುಡ್ಡ? ಅಣ್ಣ ಕುಡಿಯೋದನ್ನ ನೀ ಬಿಟ್ಬಿಟ್ಟವನೆ. ಇವಾಗ ಇವರು ಕೊಟ್ಬಿಟ್ರೆ ನಮ್ಗೆ ಏನಮ್ಮ ಲಾಭ? 10 ರೂಪಾಯಿ ಲಾಭನೂ ಇಲ್ಲ ಕಣಮ್ಮ ಇವರು ಕೊಟ್ಬಿಟ್ಟು. ಸುಮ್ಕೇನಿಯ ಯಾಕೆ ಹೇಳಕ್ಕೆ ಇದು ಮಾಡ್ತೀಯಾ? ಸುಮ್ಕೇನಿಯಾ ಬಾ. ಇವರು ಕೊಡಕ್ಕೋಗಿ ದುಡ್ಡ ಇವ್ರು ಬಾಯಿಗಿಷ್ಟು ಬೆಂಕಿ ಯಾಕ? ನೀವು ಕೊಡ್ತೀರೋ ಇಲ್ಲ ಹೋಗ್ಬಿಟ್ಟು ನಿಮ್ಮ ಮಗಂಗೆ ಎಲ್ಲ ವಿಷಯನೂ ಹೇಳ್ಬೇಕು. ಹೇಳು ನಿಮ್ಮ ಮಗ ಮಾದಂಗೆ ಎಲ್ಲ ವಿಷಯನೂ ಹೋಗ್ಬಿಟ್ಟು ಹೇಳ್ತೀವಿ, ಅವಾಗ ಸೊರೈತದ್ ಬಿಡು. ಏಯ್ ಏನ್ರಲ್ಲ ನಮ್ಮನ್ನು ನೀನು ಎದುರಿಸ್ತಿದ್ಯಾ? ನನ್ನ ಮಗಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ರಿ. ನನ್ನ ಮಗ ನನ್ನ ಬಗ್ಗೆ ಕೇಳೇ ಬಿಡ್ತಾನೆ ಅಂತ ಅನ್ಕೊಬಿಟ್ಟಿದ್ದೀರಾ? 10 ಪೈಸೆನೂ ಕೊಡಕ್ಕಿಲ್ಲ ನೀವು ಹಿಂಗೆ ದುರಂಕಾರ ಮಾಡಿದ್ರೆ.
ಏನೋ ಪಾಪ ಕೊಡೋಣ ಅಂತ ಹೇಳಿದ್ರೆ ಹಿಂಗೆ ಈ ಪಟ್ಟಿ ಇದು ಮಾಡ್ತಿದ್ದೀರಾ ನೋಡಿ. ಇವತ್ತು ನಿಮ್ಗೆ ಚಾನ್ಸ್ ಕೊಡ್ತಾ ಇವ್ನಿ, ಹೋಗ್ಬಿಟ್ಟು ಇನ್ನೊಂದು ಕಿತ ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂಚೂರು ತಲೆ ಕೆಡಿಸಿ ನೋಡಿ. ನನ್ನ ಆಸ್ತಿ ನನ್ನ ಕೈಗೆ ಬಂದರೆ 50,000 ಏನು ಲಕ್ಷ ಬೇಕಾದ್ರೆ ಕೊಡ್ತೀನಿ. ಮೊದ್ಲ ಕೆಲಸನ ಮಾಡೋದು ಕಲೀರಿ. ಛೇ, ನಮ್ಮಮ್ಮ ಆಸ್ತಿಗೋಸ್ಕರ ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇರು ಹೋಗಿ ನಮ್ಮ ಅಮ್ಮಂಗೆ ನನ್ನ ತಂಗಿಗೂ ಅಲ್ಲೇ ಏನೇ ಹೋಗಿತೀನಿ ರೀ. ಬ್ಯಾಡ ಸುಮ್ಮನಿರಿ, ಈಗ ಹೋದ್ರೆ ಬೀದಿ ನಗರ ಅದಂತ ಆಗೋಗ್ಬಿಡ್ತದೆ. ಮನೆಗೆ ಹೋಗ್ಬಿಟ್ಟು ಆಮೇಕಿಂದ ಇವ್ರನ್ನ ವಿಚಾರಿಸ್ಕೊಂಡ್ರಾಯ್ತು. ಇವಾಗ ಹೆಂಗೆ ಸಿಕ್ಕರಂಗೆ ಮಾತಾಡೋಕೆ ಹೋಗ್ಬೇಡಿ. ಅಂತೂ ನಿಮಗೆ ನಿಮ್ಮ ಅಮ್ಮಂದು ನಿನ್ನ ತಂಗಿದು ಬಂಡವಾಳ ಬೈದಾಯ್ತಲ್ಲ, ಅಷ್ಟೇ ಸಾಕು. ನಾನು ಹೇಳಿದ್ರು ನಂಬ್ತಾ ಇರಲಿಲ್ಲ, ದೇವ್ರು ಹೇಳಿ ಬಂದ್ರು ನಂಬ್ತಾ ಇರಲಿಲ್ಲ. ಈಗನ ಗೊತ್ತಾಯ್ತಲ್ಲ ನಮ್ಮ ಪದ್ದು ಅತ್ತಿಗೆಯಿಂದ, ಅಷ್ಟು ಸಾಕು. ಏ ಬಾಮ, ಇವ್ರ ತಗೇನು ಮಾತು, ಹೋಗನಿ. ನಿಮ್ಮ ದುಡ್ಡು ನಿಮಗೆ ಬಿಸಾಕ್ತೀವಿ, ಅಲ್ಲಿ ಗಂಟ ಹೊಸಿ ಬಾಯಿ ಮುಚ್ಕೊಂಡು ಇರ್ರಿ. ಅಮ್ಮ ಇವಾಗ ಸುಮ್ಮನೆ ನಾವು ಇಲ್ಲ ಅನ್ನೋದು ಬೇಡ. ಇದೇನ ವಿಷಯ ಅಣ್ಣನ ಕಿವಿಗೆ ಬಿತ್ತು ಅಂದರೆ ನಿನ್ನ ಜೀವನ ನಾಯಿ ಬಾಳ ಹೋಗ್ಬಿಡ್ತದೆ. ನಿನ್ನ ಜೀವನ ಯಾಕೆ ಬೇಕು? ಸುಮ್ಕೆ ನೀಯ ನೋಡಿ, ಸುಮ್ಕೆ ನೀ ಹೋಗೋಣ ಇಲ್ಲಿಂದ. ಸರಿ ಬಿಡಿ, ಕೊಡ್ತೀನಿ. ಇನ್ನೊಂದು ವಾರ ಟೈಮ್ ಕೊಡಿ. ನನ್ನ ಹತ್ರ ಇವಾಗ ದುಡ್ಡು ವ್ಯವಹಾರ ಎಲ್ಲನೂ ಇಲ್ವಲ್ಲ, ದುಡ್ಡಿಲ್ಲ. ಇನ್ನೊಂದು ವಾರ ಟೈಮ್ ಕೊಟ್ಟರೆ ನಾನು ಎಲ್ಲ ರೆಡಿ ಮಾಡ್ಬಿಟ್ಟು ಕೊಡ್ತೀನಿ. ಸರಿ ಆಯ್ತು ಬಿಡಿ. ಇನ್ನೊಂದು ಕಿತ್ತ ಮಂತ ಕುಡಿಕ ಬರೋದು ಅದು ಇದು ಏನು ಮಾಡಬಾರ್ದು ನೀವು. ಇನ್ನು ಮ್ಯಾಲಿಂದ ಮಂತ ಕುಡಿಕ ಬರೋಂಥ ಅವಶ್ಯಕತೆ ಏನಿರಲ್ಲ ಅನ್ಕೋತೀನಿ. ಬಿಡಿ, ನಮ್ಮ ಕೆಲಸ ಏನು, ನಮ್ಮ ಕೆಲಸ ಮುಗೀತು. ಇನ್ನು ನಮ್ಗಿನ್ನೇನು ತೊಂದರೆ ಇಲ್ಲ. ನಮ್ಮ ಪಾಡೋಗಿ ನಾವು ಇರ್ತೀವಿ, ನಿಮ್ಮ ಪಾಡೋಗಿ ನೀವಿರ್ರಿ. ಏ ನಡಿಯಮ್ಮ ಹೋಗೋಣ. ಇವ್ರ ತಗ ಎಂತ ಮಾತು ನೋಡಿ. ಕೇಳಿಸ್ಕೊಂಡೇನಪ್ಪ, ಕೇಳಿಸ್ಕೊಂಡ? ನಾನು ನಿನ್ನ ಮನೆ ಒಡೆಯ ಕೆಲಸನೂ ಮಾಡ್ತಾ ಇಲ್ಲ, ನಿನ್ನ ಸಂಸಾರ ಒಡೆಯ ಕೆಲಸನೂ ಮಾಡ್ತಾ ಇಲ್ಲ. ನಾನು ನ್ಯಾಯ ನೀತಿ ಏನು ಅಂತ ಹೇಳ್ಬಿಟ್ಟು ನಿಂಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನಿಯ. ಅದನ್ನ ಕಲ್ತ್ಕೊಂಡ್ರೆ ಕಲ್ತ್ಕ, ಇಲ್ಲ ಅಂತಂದ್ರೆ ನಿನ್ ಪಾಡು ನೀನ್ ಬಾಯಿ ಬಡ್ಕೊಂಡು ಕುಂತ್ಕ, ಎಲ್ಲ ಬೀದಿ ಪಾಲಾಯ್ತದೆ ನೋಡು. ಯಾವತ್ತಿದ್ರೂ ಪಕ್ಕದಾಗಿದ್ರು ನಮ್ಮರು ಯಾರು ಬ್ಯಾರೆ ಯಾರು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅಷ್ಟೇನಿಯ. ಏನೋ ಪಾಪ ನನ್ನ ನಾದ್ನಿ ಅಲ್ವಾ, ನನ್ನ ನಾದ್ನಿ ಜೀವನ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲನೂ ನಿಮ್ಗೆ ಹೇಳ್ದೆ ಬಿಟ್ರೆ ಬೇರೆ ಯಾವುದೂ ಉದ್ದೇಶ ನನಗಿಲ್ಲ ಕಣಪ್ಪ. ಅಮ್ಮ ಮಗುನ್ ದೂರ ಮಾಡಿ ನಾನ್ ತಾನೇ ಏನ್ ಕಟ್ಕೊಂಡ್ಲಿ ಹೇಳು? ಏನ್ ಕಟ್ಕೊಂಡ್ಲಿ ನಾನ್ ತಾನೇ ನೀಯ? ಹೆಂಗೋ ನೀವಂತೂ ಸಂದಾಕಿದ್ರೆ ನಂಗೆ ಅಷ್ಟೇ ಸಾಕು. ನೀವು ಅಮ್ಮನ ಬುದ್ಧಿ ಗೊತ್ತಾಯ್ತಲ್ಲ, ಏನ್ ಮಾಡ್ಬೇಕು ಹೆಂಗ್ ಇಕ್ಬೇಕು ಅನ್ನೋದನ್ನ ಅದನ್ನ ಕಲ್ತ್ಕ. ಈಗ ನಿನ್ ತಂಗಿನ ಮನೆಗಿರ್ಸ್ಕೊಂಡಿದ್ಯಲ್ಲ, ನಿನ್ ತಂಗಿ ಗಂಡ ಎಂತ ಒಳ್ಳೆಯವನಂತ ನಿನಗೆ ಗೊತ್ತಾ? ನಿನಗೆ ಗೊತ್ತಾ? ಮೊದ್ಲು ಬಾಳ್ಮೆ ಮಾಡೋದನ್ನ ಕಲ್ಸು. ಸಾಕು, ನೀನು ಇಷ್ಟು ಬಹುಮಾನ ಕೊಟ್ಟಲ್ಲ ನಂಗೆ, ಅಷ್ಟೇ ಸಾಕು ಬಿಡು. ಛೇ ಪೊದ್ದು ಅಕ್ಕ, ನಮ್ಮಮ್ಮ ಎಲ್ಲನೂ ಹಿಂಗೆ ಮಾಡ್ತದೆ ಅಂತ ನಾನು ಮನ್ಸಾಗೂ ಅನ್ಕೊಂಡಿಲ್ಲ ಪೊದ್ದು ಅಕ್ಕ. ನಮ್ಮಮ್ಮ ಇಂಥ ಕತ್ರಿ ಕೆಲಸ ಮಾಡ್ತದೆ ಅಂತ ಅನ್ಕೊಂಡಿರಲಿಲ್ಲ. ನನ್ನ ತಂಗಿನೂ ಅಷ್ಟೇನಿಯ, ಗಂಡನ ಮನೆ ಬಿಟ್ಟು ಬಂದ್ರೂ ಇವತ್ತೂ ಜೋಪಾನವಾಗಿ ನೋಡ್ಕೊಂತ ಇದ್ದೆ. ನನ್ನ ತಂಗಿ ಅಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಇಂಥ ಮನೆಯಾಳ ಕೆಲಸ ಮಾಡ್ತಾವ್ರು ಇಬ್ರು ಸೇರ್ಕೊಂಡು ಅಂತ ಗೊತ್ತಾದಾಗಿಂದ ಯಾವ ತಂಗಿ ಯಾವ ಅಮ್ಮ ಅನ್ನಿಸ್ಬಿಟ್ಟೈತೆ. ಪೊದ್ದಕ್ಕ ನನಗೆ ಕ್ಷಮಿಸ್ಬಿಡು, ನಾನೇನೋ ನಿಮ್ಮನ್ನ ಹೆಂಗೆಂಗೋ ಮಾತಾಡ್ಬಿಟ್ಟೆ ನಿಮ್ಮ ಬಗ್ಗೆ. ಅದಕ್ಕೆ ರೀ ಹೇಳಿದ್ದು, ನಮ್ಮ ಅದಕ್ಕೆ ಯಾವತ್ತಿರು ನಿಯತ್ತಾಗಿರ್ತದೆ, ಯಾವತ್ತೂ ಸುಳಿಯೋಳಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೀವೇ ನಿಮ್ಮ ಅಮ್ಮನ ಮೇಲಿನ ಶಾನೆ ಪ್ರೀತಿಗೆ ನಮ್ಮ ಅದಕ್ಕೆ ಮಾತು ನಿನ್ ಕೇಳಲೇ ಇಲ್ಲ. ನನ್ನನ್ನೇ ಕುಡಿದ್ಬಿಟ್ಟು ಹಿಡ್ಕೊಂಡು ಹೊಡೆದ್ರಲ್ಲ. ಕ್ಷಮಿಸ್ಬಿಡು ಪೊದ್ದು ಅಕ್ಕ, ನಿನ್ನ ಹತ್ರ ಹೆಂಗೆಂಗೋ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು. ನೀನು ಒಳ್ಳೇದಕ್ಕೆ ಏನಿಯ ಮಾಡಕ್ಕೆ ಬಂದೆ, ಆದರೆ ನಾನೇನಿಯ ಆ ಮಾತೇನು ನಂಬಕ್ಕೆ ಹೋಗಲಿಲ್ಲ. ನಮ್ಮ ಅಮ್ಮನ ಮ್ಯಾಗಿರೋ ಕುರುಡು ಪ್ರೀತಿಗೆ ದಯವಿಟ್ಟು ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡು, ಮುಂದೆ ಏನು ಮಾಡಬೇಕು ಏನು ಎತ್ತ ಅನ್ನೋದನ್ನ ಯೋಚನೆ ಮಾಡು. ಸರಿ ಕಣಕ್ಕ, ಸರಿ ಆಯ್ತು. ಅಲ್ಲ ಕಣ್ರಲ್ಲ, ನೀವು ನನಗೆ ಮೊದಲೇ ಹೇಳೋದಲ್ವೇನ್ರಲ್ಲ, ದುಡ್ಗೋಸ್ಕರ ನನ್ನೇ ಹಾಳು ಮಾಡಕ್ಕೆ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಂಥ ಫ್ರೆಂಡ್ಸು ಇದ್ರೆಷ್ಟು ಬಿಟ್ರೆಷ್ಟು ನೋಡ್ರಾ, ಇದೇ ಕೊನೆ. ಇನ್ನೊಂದ್ಕಿತ ಯಾವತ್ತೂ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ್ರಿ. ನೀವು ಯಾವತ್ತೂ ನನ್ನ ಫ್ರೆಂಡ್ಸ್ ಅಲ್ಲ, ನೀವೇನು ಅಲ್ಲ ನನಗೆ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ಲೋ ಮಾದ, ನಿಮ್ಮ ಅಮ್ಮ ಹೇಳಿದ್ದಕ್ಕೆ ಅಲ್ವೇನ್ಲ ಇದೆಲ್ಲ ಮಾಡಿದ್ದು? ನಾಳೆಗೆ ಇನ್ನೊಬ್ರು ಬಂದ್ಬಿಟ್ಟು ನಾನು ಕತ್ಕೊಯ್ರಿ 50 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ, ಕತ್ಕೊಯ್ದು ಬಿಡ್ತೀರಾ ನೀವು? ನಿಮ್ಮಂತವ್ರನ್ನ ಯಾರು ಫ್ರೆಂಡ್ಸ್ ಅನ್ನಕ್ಕಿಲ್ಲ ಕಣ್ರಪ್ಪ, ಯಾರು ಫ್ರೆಂಡ್ಸ್ ಅನ್ನಕ್ಕಿಲ್ಲ. ಅಯ್ಯ ನಡೀರಿ ಸುಮ್ಕೇನೇನಿಯ. ತಪ್ಪು ಮಾಡ್ಬಿಟ್ವಿ ಕಣ್ಲ, ಇಷ್ಟು ವರ್ಷ ಸ್ನೇಹನ ಕಳ್ಕೊಂಬಿಟ್ವಿ ಕಣ್ಲ ದುಡ್ಗೋಸ್ಕರ. ಇಂಥ ಕೆಲಸ ಮಾಡಬಾರ್ದಾಗಿತ್ತು ನಾವು. ಹ್ಞೂ ಕಣ್ಲ, ತಪ್ಪು ಮಾಡ್ಬಿಟ್ವಿ ಬಿಡು ನಾವು. ಆ ಸಾವುಕಾತಿ ಕೂಡ ಎಜ್ಜಲು ಕಾಸೆ ಪಟ್ಬಿಟ್ಟು ಪಾಪ ಎಂಥ ಫ್ರೆಂಡ್ನ ಕಳ್ಕೊಬಿಟ್ವಿ ನೋಡಿ. ನೋಡಪ್ಪ, ಈಗನ ಯಾರು ಒಳ್ಳೆಯರು ಯಾರು ಕೆಟ್ಟರು ಏನು ಎತ್ತ ಅಂತ ಜೀವನ ಗೊತ್ತಾಯ್ತಲ್ಲ. ಇನ್ನು ಮುಂದೆ ಗಂಡ ಹೆಂಡ್ರು ಇಬ್ರು ಸಂಸಾರ ತೂಗಿಸ್ಕೊಂಡು ಹೋಗ್ರಿ. ಇಷ್ಟೇ ಅಲ್ಲ ಜೀವನ, ಇನ್ನೂ ಭಾಳ ಐತೆ ಜೀವನ. ಸರಿನಾ? ಯಾರು ಬಂದ್ಬಿಟ್ಟು ನಿಮ್ಗೆ ಕೆಟ್ಟದಕ್ಕೆ ಅಂತ ಹೇಳ್ಬಿಟ್ಟು ಯಾರು ಹೇಳಕ್ಕಿಲ್ಲ. ಸರಿ ನಾ ಇನ್ನ ಬರ್ತೀನಿ ಕಣಪ್ಪ. ಐಶು ಕ್ಷಮಿಸ್ಬಿಡು ನನ್ನ. ನಾನು ಕುಡ್ಕೊಂಡ್ಬಿಟ್ಟು ನಿನ್ಗೆ ಹೊಡೆದಿದ್ದು ಮಾಡಿದ್ದು ಎಲ್ಲನೂ ದಯವಿಟ್ಟು ಕ್ಷಮಿಸ್ಬಿಡು. ನನಗೆ ತಲೆ ಹತ್ತು ಕಡೆ ಹೊಂಟೋಗ್ಬಿಟ್ಟಿತ್ತು, ನನಗಂತೂ ಗೊತ್ತಿಲ್ಲ. ಸರಿ ಬುಡಿ, ತಪ್ಪು ಎಲ್ಲರೂ ಮಾಡ್ತಾರೆ, ಅದನ್ನು ತಿದ್ಕೊಂಡು ನಡೆಯೋನೇನೆ ಮನುಷ್ಯ ಅಂತ ಹೇಳಿದ್ರೆ ಬುಡಿ ಪರವಾಗಿಲ್ಲ. ನೀವು ತಪ್ಪು ಮಾಡಿದ್ದೀರಾ, ಈಗ ನಾನು ಯಾವುದೋ ಒಂದೊಂದು ತಪ್ಪು ಮಾಡಿದ್ದೀನಿ. ಎಲ್ಲ ಕ್ಷಮಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಅದೇ ತಾನೇ ಜೀವನ. ಸಾಕು ಬಿಡಿ, ನಿಮ್ಗೆ ಇವತ್ತನ ಗೊತ್ತಾಯ್ತಲ್ಲ ನಿಮ್ಮ ಅಮ್ಮ ನಿಮ್ಮ ತಂಗಿ ಏನು ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಬೇಕಾಯ್ತಲ್ಲ ನಿಮಗೆ. ಸರಿ ಬಿಡಿ, ಸರಿ ಆಯಿತು. ನಡೀರಿ ಮಂತಕ್ಕೆ. ಈಗಲೇ ಏನು ಜಗಳ ಕೀಳಕ್ಕೆ ಹೋಗ್ಬೇಡ್ರಿ. ನಿಧಾನಕ್ಕೆ ನಿಮ್ಮ ಅಮ್ಮಂಗೂ ನಿಮ್ಮ ತಂಗಿಗೂ ಬುದ್ಧಿ ಕಲಿಸಿ. ಸುಮ್ಮನೆ ಒಂದೇ ಕಿತ್ತಾಡಿ ಏನು ಪ್ರಯೋಜನ ಇಲ್ಲ. ಸರಿ ಐಸು, ಹಂಗೆ ಆಯಿತು.